ಸರ್, ನಿಗಮ ಮಂಡಳಿ ವಿಚಾರ ಕುರಿತಂತೆ ಅನೇಕ ಶಾಸಕರು ತಮ್ಮನ್ನು ಭೇಟಿ ಆಗ್ತಾ ಇದ್ದಾರೆ. ವಿಳಂಬ ಆಗ್ತಾ ಇದೆ. ಗೊತ್ತಿಲ್ಲ, ನಾನು ಇನ್ನೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಾಗಲಿ ಅಥವಾ ನಮ್ಮ ಅಧ್ಯಕ್ಷರ ಜೊತೆಯಲ್ಲಾಗಲಿ ಮಾತನಾಡಿಲ್ಲ. ಇವತ್ತು ಮಧ್ಯಾಹ್ನ ಇದು ನಮ್ಮದು ಕ್ಯಾಬಿನೆಟ್ ಇದೆ, ಬಹುಶಃ ಅಲ್ಲಿ ಮಾತಾಡ್ತೇನೆ. ಏನು ನಡೆದಿದೆ ಡೆಲ್ಲಿಯಲ್ಲಿ, ಏನಾಯಿತು, ಏನು ತೀರ್ಮಾನಗಳು ಮಾಡಿದ್ದಾರೆ ನಮ್ಮ ACC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅವರೆಲ್ಲ ಅದಿನ್ನೂ ಕೂಡ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ನಿಗಮ ಮಂಡಳಿ ವಿಚಾರವಾಗಿ ತಮಗೆ ಒಂದಷ್ಟು ಜವಾಬ್ದಾರಿ ಕೊಟ್ಟಿದ್ರು ಅಂತ ಈ ನಿಟ್ಟಿನಲ್ಲಿ ಎಷ್ಟು ಜನ ಶಾಸಕರು ಶಿಫಾರಸು ಮಾಡಿದ್ರಿ? ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ನಿಮಗೆ ಹೆಚ್ಚು ಮಾಹಿತಿ ಇದೆ, ನನಗೆ ಗೊತ್ತಿಲ್ಲ ಅದು. ನಾನು ಯಾವ ಎಕ್ಸರ್ಸೈಸು ಮಾಡೋದಕ್ಕೆ ಹೋಗಿಲ್ಲ. ನಮ್ಮ ಶಾಸಕರೆಲ್ಲ ಭೇಟಿ ಮಾಡ್ತಾ ಇರ್ತಾರೆ, ಅವಾಗವಾಗೆ ಭೇಟಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಪೊಲೀಸ್ನವರ ವರ್ಗಾವಣೆ ಇರ್ಬೋದು ಅಥವಾ ಸಮಸ್ಯೆಗಳು ಅವ್ರ ಕ್ಷೇತ್ರದಲ್ಲಿರ್ಬೋದು, ಅದನ್ನೆಲ್ಲ ನನ್ನ ಜೊತೆ ಮಾತಾಡೋದಕ್ಕೆ ಅವಾಗವಾಗೆ ಭೇಟಿ ಮಾಡ್ತಾ ಇರ್ತಾರೆ. ಸರ್, ಈಗ ಕೇಂದ್ರದಲ್ಲಿ ಅಮಾನತು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸರ್ ಸಂಸದರಿಂದ, ಇದು ಏನು ಸಂದೇಶ ಸರ್? ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇದೆ. ಬಹುಶಃ ಅವರ ಉದ್ದೇಶಗಳು ಏನಿದೆ ಅಂತ ಗೊತ್ತಾಗೋದಿಲ್ಲ. ನಾವು ಪದೇ ಪದೇ ಕಾಂಗ್ರೆಸ್ ಪಕ್ಷ AICCನಲ್ಲಿರ್ಬೋದು, ಇಡೀ ದೇಶದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅವರು ಅದನ್ನು ಬದಲಾಯಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂಥೇಳಿ ನಾವು ಹೇಳ್ತಾನೇ ಇದ್ದೀವಿ. ಇದಕ್ಕಿಂತ ಬೇರೆ ಪ್ರೂಫ್ ಬೇಕಾಗಿಲ್ಲ. ಇವತ್ತು ನೂರಾರು ಜನ ಶಾಸಕರನ್ನು ನೀವು ಸಂಸದರನ್ನು ಹೊರಗಡೆ ಇಟ್ಟು ಪ್ರಾಮುಖ್ಯವಾದಂಥ ವಿಚಾರಗಳನ್ನು ಮತ್ತು ಮಸೂದೆಗಳನ್ನು ಪಾಸ್ ಮಾಡ್ತೀರಿ, ಕಾನೂನು ಮಾಡ್ತೀರಿ ಅಂತ ಹೇಳಿದರೆ ಇದಕ್ಕೇನಾದರೂ ಪ್ರಜಾಪ್ರಭುತ್ವ ಅಂತ ಏನು ಹೇಳೋಕ್ಕಾಗುತ್ತಾ? ಯಾವ ಉದ್ದೇಶಕ್ಕಾಗಿ ನಾವು ಡೆಮೋಕ್ರಸಿ ಆಗಿದ್ದು? ನಾವು ಮನಾರ್ಕಿ ಆಗ್ಬೋದಾಗಿತ್ತು, ಅಥವಾ ಮಾರ್ಷಲ್ ಹಾಕಿ ನಾವು ಕೂಡ ಬೇರೆ ಬೇರೆ ದೇಶಗಳ ಥರ ನಾವು ಮಾರ್ಷಲ್ ಲಾನಲ್ಲೇ ಇರ್ಬೋದಾಗಿತ್ತು. ಆದರೆ ಪ್ರಜಾಪ್ರಭುತ್ವ ಅಂಥೇಳಿ ಮಾಡಿದ ಉದ್ದೇಶ ಇವತ್ತು ಎಲ್ಲರೂ ಕೂಡ ಪ್ರತಿಯೊಬ್ಬನಿಗೂ ಒಂದು ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು, ಈ ದೇಶದಲ್ಲಿ ನಾನು ಕೂಡ ಒಬ್ಬ ಭಾರತೀಯ ಅಂಥೇಳಿ ನಾನು ಬದುಕಬೇಕು ಅನ್ನುವಂಥದ್ದಕ್ಕೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಡ್ಕೊಳ್ತಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಜಾಪ್ರಭುತ್ವದ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳೋದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ.